ವರ್ಣನೆ ಗಣನಾಥ ನಿಮಗೆ ವಂದನೆ, ನಿನ್ನನ್ನೇ ಎಂದೆಂದು ಸ್ತುತಿ ಮಾಡುವೆ, ಹಾಡಿಕೊಂಡಾಡುವೆ ಪೂಜೆ ವ್ರತ ಗಣಪತಿ ಶರಣಂ ವಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತಾ ಶರಣಂ ವಿನಾಯಕ ಮಂಗಳ ಸುಪುತ್ರರು ಜನಪ್ರಿಯ ವೈದ್ಯರಾದ ಶ್ರೀಯುತ ಡಾಕ್ಟರ್ ಮಧುಸೂದನ್ ರಾವ್ ಅವರಿಗೆ ಹೃದಯಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಚುನಾವಣೆಯನ್ನು ನಡೆಸಿ ಮಂಡ್ಯ ಜಿಲ್ಲೆಯಿಂದ ಶ್ರೀಯುತ ಶಂಕರನಾರಾಯಣ ಶಾಸ್ತ್ರಿ ಅವರು ಸ್ಪರ್ಧಿಸಿ ವಿಜೇತರಾಗಿದ್ದಾರೆ. ಅವರಿಗೆ ಈ ನಮ್ಮ ಸಂದರ್ಭದಲ್ಲಿ ಒಂದು ಸನ್ಮಾನವನ್ನು ಗೌರವವನ್ನು ಮಾಡಬೇಕು ಅಂತೇಳಿ ನಮ್ಮ ಸಂಘದ ಎಲ್ಲ ಅವರನ್ನ ಈ ಸಭೆಗೆ ಆಹ್ವಾನವನ್ನು ಕೊಟ್ವಿ. ತುಂಬ ಹೃದಯದಿಂದ ಒಪ್ಕೊಂಡು ಮಂಡ್ಯದಿಂದ ಅವರು ಕೊಟ್ಟಂತ ಕಾಲಕ್ಕೆ ಸರಿಯಾಗಿ ಬಂದು ಇಲ್ಲಿ ಕೂತಿದ್ರು. ಅವರಿಗೆ ನಮ್ಮ ಸಂಘದ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ನಮ್ಮೆಲ್ಲ ತಾಲೂಕಿನ ಕಷ್ಟ ಸುಖಗಳನ್ನು ನಾವಿನ್ನು ಅವರ ಹತ್ರನೇ ಹಂಚ್ಕೋಬೇಕು. ಅವರು ಅದನ್ನ ಜಿಲ್ಲೆಗೆ ಸೇರಿರ್ತಾರೆ. ಆ ಒಂದು ಪಾಸಾಗಿರ್ತಕ್ಕಂಥ ಒಂದು ಹುಮ್ಮಸ್ಸು, ಮುಂದಿನ ತರಗತಿಗೆ ಹೋಗಿರ್ತಕ್ಕಂಥವರೆಲ್ಲ ಸಂತೋಷ ಅವರಲ್ಲಿ ತುಂಬಿರೋದ್ರಿಂದ ಮಾಡಬೇಕು. ಶ್ರೀಯುತ ಅರವಿಂದ್ ಕಾರಂತ್ ಅವರಿಗೆ ನಮ್ಮ ಸಂಘದ ಎದುರುಗಡೆ ಬಿಲ್ಡಿಂಗ್ ನೋಡಿ ಅಂತ ಹೇಳಿದ್ರೆ ಹಿಂದುಗಡೆ ತಿರುಗಿ ನೋಡಿದ್ರು ಬಿಲ್ಡಿಂಗ್ನ ಆಯ್ತು ಕಟ್ತಾ ಇದ್ದೀವಿ, ನೀವು ಸದುಪಯೋಗ ಪಡಿಸ್ತೀರಿ, ನೀವು ಯಾವುದೋ ಹಣನ ಫೋನ್ ಮಾಡಲ್ಲ, ನಮ್ಗೆ ಗೊತ್ತಿದೆ, ನನ್ನ ಕೈಯಿಂದ 5 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಅಲ್ಲೇ ಸಭೆಯಲ್ಲಿ ಎಲ್ಲರೂ ಮಾತೇ ಇರೋದ್ರಿಂದ ಎದುರುಗಡೆ ಭಜನೆ ನಡೀತಾ ಇತ್ತು. ರಾಮನಗರದಲ್ಲಿ ಅವತ್ತು ಶನಿವಾರವಾದ್ರಿಂದ ಭಜನೆ ಇತ್ತು, 8 ಗಂಟೆ ಮಹಾಮಂಗಳಾರತಿ ಇತ್ತು. ಮಂಗಳಾರತಿ ತನಕ ಇರೋದಿಲ್ಲ ಅಂತೇಳಿ ತಕ್ಷಣ ಒಂದು ಮಂಗಳಾರತಿ ಮಾಡಿಸಿದ್ವಿ. ಮಂಗಳಾರತಿ ತಗೊಂಡು ತಕ್ಷಣ ನಿಂತ್ಕೊಂಡು ಮಾತಾಡಿ ಒಂದು 5 ಲಕ್ಷ ರೂಪಾಯಿಗಳನ್ನು ನಿಮ್ಮ ಸಭೆಗೆ ನಾನು ಕೊಡ್ತೀನಿ ಅಂತ ಘೋಷಣೆಯನ್ನು ಮಾಡಿ ಹೋಗಿದ್ದಾರೆ. ಆದರೆ ಅದನ್ನು ಫಾಲೋ ಅವರು ಹೋಗಿ ಹೇಳ್ತಾ ಇದ್ದಾರೆ ಅಂತ ನೀವು ಅನ್ಕೋತಿರೋ ಏನೋ ಗೊತ್ತಿಲ್ಲ. ಆದರೆ ರುದ್ರಭೂಮಿಗಳು ನಮ್ಮ ತಾಲೂಕಿನಲ್ಲಿ ಎಲ್ಲೆಲ್ಲಿ ನಮ್ಮ ಬ್ರಾಹ್ಮಣರ ಸಂಖ್ಯೆ ಜಾಸ್ತಿ ಇದೆ ಅಲ್ಲಿ ಮಾಡಿಕೊಡಿ ಅಂತ ಹೇಳಿ ಪ್ರತಿ ಸಾರಿ ನಾವು MLAಗಳಿಗೆ MP ಗಳಿಗೆ ಆ ಜಾಗವನ್ನು ಗುರುತಿಸತಕ್ಕಂಥದ್ದಾಗಲಿ ಅಥವಾ ಅದನ್ನು ಬಿಡಿಸ್ಕೊಳ್ಲಿಕ್ಕಾಗಲಿ ನಾವು ತಾಲೂಕು ಸಂಘ ಅಧ್ಯಕ್ಷರು ನಾವು ರೆಡಿ ಇದ್ದೀವಿ. ಹೋಬಳಿ ಮಟ್ಟದಲ್ಲಿ ನೀವೇನಿದ್ರಿ ನಿಮ್ಮ ಸ್ಪಂದನೆಯನ್ನು ನಮ್ಮ ಜೊತೆ ಅದಕ್ಕೆ ಬಳಸ್ಕೊಂಡ್ರೆ ಖಂಡಿತ ಅದನ್ನು ವ್ಯವಸ್ಥೆ ಮಾಡಿ. ಪಿಕೇರಿಯವರಿದ್ರಿ ಅಲ್ಲಿ ಇನ್ನೂ ಜಾಗ ತಮ್ಮ ಕಂಟ್ರೋಲಿಗೆ ಸಿಕ್ಕಿಲ್ಲ ಅಂತ ನಮಗೆ ವಿಚಾರ ಗೊತ್ತಾಗಿದೆ. ಅದನ್ನು ದಯಮಾಡಿ ಆ ಥರನೇ ಎಲ್ಲ ನಮ್ಮ ಹೋಬಳಿ ಹೆಡ್ ಕ್ವಾರ್ಟರ್ಗಳಲ್ಲಿ ಅಥವಾ ಗ್ರಾಮದ ಅವಕಾಶಗಳನ್ನು ತಾವು ಬಳಸ್ಕೋಬೇಕು. ನಾವು ಏನಿದೆ ತಾಲೂಕು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ರೆಡಿ ಇದ್ದೀವಿ. ಶಾಸಕರನ್ನು ನೋಡಬೇಕೆ ಅಥವಾ ತಹಸೀಲ್ದಾರರನ್ನು ನೋಡಬೇಕೆ, ನೋಡಿ ಅವಕಾಶವನ್ನು ಮಾಡುವಂಥ ಕೆಲಸನ ನಾವು ಮಾಡೋಣ. ಅದು ಮೊದಲನೇದು, ನಮ್ಮ ಆದ್ಯತೆ ಕೂಡ ಆಗಿದೆ. ಹಾಗೆಯೇ ನಾನು ಕೊಡ್ತೀನಿ ಅಂತ ಹೇಳಿ ನಗದು ಪುರಸ್ಕಾರವನ್ನು ಕೊಡ್ತಾ ಇರ್ತಕ್ಕಂಥ ಡಾಕ್ಟರ್ ಮಧುಸೂದನ್ ಗೌಡರು, ಅವರ ತಾಯಿ ಮತ್ತು ಅವರ ಕುಟುಂಬ ಸಮೇತ ಕೆ.ಆರ್.ಪೇಟೆಗೆ ಆಗಮಿಸಿ ಈ ಒಂದು ನಮ್ಮ ಸಭೆ ಭಾಗವಹಿಸಿದ್ದಾರೆ. ಡಾಕ್ಟರ್ ಮಧುಸೂದನ್ ಅವರಿಗೂ ಸಹ ನಿಮ್ಮೆಲ್ಲರಿಗೂ ಪರಿಚಯ ಇದೆ, ಕಳೆದ 3 ವರ್ಷದಿಂದ ನೋಡಿದ್ದೀರಿ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸ್ವಾಗತದ ಜೊತೆಗೆ ಪ್ರಾಸ್ತಾವಿಕ ನುಡಿಯನ್ನು ಹೇಳಿದ್ದಾರೆ. ಉದ್ಘಾಟನಾ ಧನ್ಯವಾದಗಳನ್ನು ತಿಳಿಸುತ್ತಾ ಮೊದಲನೇ ಭೇಟಿ ಮೇ ತಿಂಗಳ 10ನೇ ತಾರೀಕಾಯಿತು. 39 ಜನ ಪ್ರತಿನಿಧಿಗಳು ಅಲ್ಲಿ ಅವತ್ತಿನ ದಿನ ಸಭೆಯನ್ನು ಸೇರಿದಾಗ ಹಲವಾರು ವಿಚಾರಗಳು ಚರ್ಚೆ ಆದವು. ಅದರಲ್ಲಿ ಪ್ರಮುಖವಾಗಿ ನಾವು ಮಂಡ್ಯ ಜಿಲ್ಲೆಯಲ್ಲಿ ಎತ್ತಿದಂತಹ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ತಾಲೂಕು ಸಭೆಯಲ್ಲಿ ಅವರದೇ ಆದಂತಹ ತಾಲೂಕು ಬ್ರಾಹ್ಮಣ ಸಭಾ ಇರುತ್ತೆ ಅಥವಾ ಅದನ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಇರ್ತಾರೆ, ಅಥವಾ ಅವ್ರಿಗೆ ತಾಲೂಕಿನಲ್ಲಿ ಉದ್ಧಾರವಾಗೋದಕ್ಕೆ ಅಥವಾ ಮಕ್ಕಳಿಗೆ ಪ್ರೋತ್ಸಾಹ ಕೊಡೋದಕ್ಕೆ ಏನಾದ್ರು ಒಂದು ಆದಾಯ ಬೇಕಾಗುತ್ತೆ. ಪ್ರತಿ ಸರಿ ನಾವು ತಾಲೂಕಿನಲ್ಲಿ ಹೋಬಳಿನಲ್ಲಿ ಇರ್ತಕ್ಕಂಥ ಹಲವಾರು ಕೈ ಬೆರಳಿಗೆ ಎಣಿಕೆಯಷ್ಟು ನಮ್ಮ ಕಮ್ಯುನಿಟಿಯವರು ಇರ್ತೀವಿ. ಪ್ರತಿ ಬಾರಿ ಅವ್ರಿಗೆ ಹೋಗಿ ಇದು ಮಾಡ್ತೀವಿ ದುಡ್ಡು ಕೊಡಿ, ಅದು ಮಾಡ್ತೀವಿ ದುಡ್ಡು ಕೊಡಿ, ಸರಿ ನಮ್ಮ ಮಕ ಬೇಕಾಗುತ್ತೆ.
ಆ ಜನರಲ್ ನಾಲೆಡ್ಜ್ ಇದ್ದಾಗ ಮಕ್ಕಳಿಗೆ ಸೊಸೈಟಿಯನ್ನು ಎದುರಿಸ್ತಕ್ಕಂತಹ ಶಕ್ತಿ ಬರುತ್ತೆ, ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಆ ಕಾನ್ಫಿಡೆನ್ಸನ್ನ ಈ ಮುಖಾಂತರ ನಾವು ಮಕ್ಕಳಿಗೆ ಕಲಿಸ್ಕೊಡೋಣ ಅಂತ ಹೇಳಿ ಈ ಸ್ಥಿತಿ ಯಾವ್ದಕ್ಕೆ ಬರ್ತಾ ಇದೆ? ತಪ್ಪು ನಮ್ಮದ, ಪೋಷಕರದ, ಅಥವಾ ಮಕ್ಕಳದ, ಇಲ್ಲ ಶಿಕ್ಷಕರದ? ಒಂದು ಹೆಜ್ಜೆ ಹಿಂದೆ ಹೋಗಿ ನೋಡೋಣ. ಪೋಷಕರಲ್ಲಿ ಮಕ್ಕಳು ಹೆಚ್ಚಿನ ಮಾರ್ಕ್ಸ್ ತಗೋಬೇಕು, ಕಾಂಪಿಟೇಷನ್ಗೆ ಬೇಕಾಗುತ್ತೆ, ಮಕ್ಕಳು ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಫಸ್ಟ್ ಆಫ್ ಆಲ್ ಕಂಪ್ಯಾರಿಸನ್ ಬಿಟ್ಬಿಡ. ಕಂಪ್ಯಾರಿಸನ್ ಮಾಡಿದಾಗಲೇ ಮಕ್ಕಳ ಮೈಂಡಲ್ಲಿ ಸ್ವಲ್ಪ ಡಿಪ್ರೆಷನ್ಗೆ ಹೋಗೋದು ಜಾಸ್ತಿ. ಯಾಕೆಂದರೆ ಪಕ್ಕದ ಮನೆ ಹುಡುಗ 98 ತೊಗೊಂಡಿದ್ದಾನೆ, ನೀನೇನು 95 ತೊಗೊಂಡಿದ್ಯಾ ಅನ್ನೋ ಪೇರೆಂಟ್ಸಿನ ಮನಸ್ಥಿತಿ ಬಂದರೆ ತಕ್ಷಣ ಮಗುವಿನ ಮನಸ್ಸಿನಲ್ಲಿ ಏನಾಗುತ್ತೆ? ಅಯ್ಯೋ, ನಾನು 95 ತೊಗೊಂಡ್ರು ನಮ್ಮ ಅಪ್ಪನೇ ನಾನು ಬೈತಾನಲ್ಲ, ನಮ್ಮ ತಾಯಿನೇ ಬೈತಾ ಇದ್ದಾರಲ್ಲ. ಆ ಮನಸ್ಥಿತಿ ಹೋದಾಗ ಮಕ್ಕಳಲ್ಲಿ ದ್ವಂದ್ವ ಶುರುವಾಗುತ್ತೆ, ನಾನು ಮಾಡಿದ ಸರಿನೋ ತಪ್ಪು ಅಂತ. ಸೊ ಅವಾಗ ಸನ್ನಿವೇಶಗಳನ್ನ ಯೋಚನೆ ಮಾಡೋಣ. ಆ ಸನ್ನಿವೇಶದಲ್ಲಿ ಮಗುನ ನಾವು ಎತ್ತಿ ಹಿಡಿದು 95 ತೊಗೊಂಡ್ರು ಬಹಳ ಸಂತೋಷ ಕಣಯ್ಯ ನೀವು ತಗೊಂಡಿದ್ದು. ಅವಾಗೇನು ಅನ್ಸುತ್ತೆ? ಎಲ್ಲಾರನ್ನೂ ಸೇರಿಸಿ ಉಳ್ಳೋರೊಂದು ಸ್ವಲ್ಪ ಜಾಸ್ತಿ ಕೊಡ್ಬೋದು, ಬಾಕಿಯವರು ನಮ್ಮ ಕೈಲಾದಂತಹ ಸಹಾಯವನ್ನು ನೀಡಬಹುದು. ಅವಾಗ ಏನಾಗುತ್ತೆ ಅಂದ್ರೆ ಒಂದು ಯೂನಿಟಿ ಇರುತ್ತೆ, ನಮ್ಮ ಸಮುದಾಯದಲ್ಲಿ ಒಂದು ಯೂನಿಟಿ ಇರುತ್ತೆ ಅಂತ ನಾವು ಭಾವಿಸ್ತೀವಿ. ಯಾಕೆಂದ್ರೆ ನಾವು ಒಬ್ಬರೇ ಆಕ್ಟ್ ಮಾಡೋದಾದ್ರೆ ಅದು ಪ್ರೈವೇಟ್ ಆಗುತ್ತೆ. ಮಾತನ್ನ ಹೇಳಿದ್ದಾರೆ. ಇದು ಜಿಲ್ಲಾ ಉಸ್ತುವಾರಿ ನಿನ್ನೆ ಸ್ಟೇಜಲ್ಲೇ ಇದ್ರು. ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅವರು ಇದ್ರು, ಹಾಗೂ MLA ಸಹಿತ ಜೊತೆಲಿದ್ರು. ನಾನು ನೋಡಿದ ತಕ್ಷಣ ಅವ್ರಿಗೆ ಗೊತ್ತಾಗಿದೆ, 2 ಸರಿ ಮಕ ನೋಡಿ ನಕ್ಕರು. ಸರಿ ಹೇಳಿದ್ದೀನಿ, ನೀವು ರಾಮಮಂದಿರದಲ್ಲಿ ಕೊಡ್ತೀನಿ ಅಂತ ಹೇಳಿದ್ರಿ, ಏನಾಗಿದೆ? ಯಾಕೆಂದ್ರೆ ಆ ಸ್ಟೇಜ್ ಮೇಲೆ ಅವ್ರು ಯಾರು ಮಿನಿಸ್ಟರ್ ಮೇಲೆ ಬರ್ತಾರೆ ಅಂತ ಅಂದ ತಕ್ಷಣ ಒಂದು 7-8 ಅಪ್ಲಿಕೇಶನ್ ಅಲ್ಲೇ ಕೊಟ್ಟಿದ್ದಾರೆ, ಲೆಕ್ಕ ಅಲ್ಲೇ ಸ್ಟೇಜ್ ಮೇಲೆ ಕೂತಿದ್ದಾಗಲೇ ನಮ್ಮ ಮುಂದೆ ಹೋಗ್ತಾರೆ, ಅಲ್ಲೇ ಅಪ್ಲಿಕೇಶನ್ ಕೊಡ್ತಾರೆ, ಒಂದು ಕೇಳ್ತಾರೆ, ಏನಾಯ್ತು ಅಂತ ಹೇಳ್ತಾರೆ, ಆಯ್ತಪ್ಪ ಕೊಡು, PA ಕೈ ಕೂಡ ಎಲ್ಲ PA ಕೈ ಕೊಡಿಸಿದ್ರು ಕಾರ್ಯ ಮಾಡೋದು. ಜೊತೆಗೆ ನಂತರ ನಮ್ಮ ಗೌರವಾಧ್ಯಕ್ಷರಾದಂಥ ಶಿವರಾಮ್ ಅವರು ಭೇಟಿ ಮಾಡಿದ್ದಾರೆ. ಅವರು ನಂತರದಲ್ಲಿ ನಮ್ಮ ಕಾರ್ಯಕ್ರಮ ಮುಗಿದ ಮೇಲೆ ಅವ್ರನ್ನ ಭೇಟಿ ಮಾಡ್ತೀನಿ ಅಂತಲೂ ಹೇಳಿದರು. ಭೇಟಿ ಮಾಡಿ ನಾನು ಈ ಒಂದು ವಿಚಾರನ ಅವ್ರಿಗೆ ಪ್ರಸ್ತಾಪ ಮಾಡಿಸಿದೆ. ಕೇಳಿದ್ರೆ ಒಂದ್ಸರಿ ಹೇಳ್ಬಿಡಿ ಅವ್ರಿಗೆ ಕೊಡ್ತೀನಿ ಅಂತ ಹೇಳಿದ್ರು. ಅದನ್ನ ಏನು ಮಾಡಿದ್ದಾರೆ ಅಂತೇಳಿ ಸರಿ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸದ್ಯದ ಸರ್ಕಾರದಲ್ಲಿ ಏನೇ ಕೇಳಿದ್ರೆ ಫೆಡರಲ್ ಗವರ್ಮೆಂಟ್ ಇಂದ ಹಲವಾರು ಪೆನ್ಷನ್ ಸ್ಕೀಮ್ಗಳು ಬರ್ತಾ ಇದೆ. ಆ ಪೆನ್ಷನ್ ಸ್ಕೀಮ್ ನಲ್ಲಿ ಅದಕ್ಕೆ ನಮ್ಮ KKPMS ಖಜಾಂಚಿಗಳಾದ ಸುಬ್ಬಣ್ಣವರು ಬಿಜೆಪಿನಲ್ಲೇ ಇದ್ದವರು, ಅವರು ಬಿಜೆಪಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಪೂರ್ಣವಾದಂತಹ ಮಾಹಿತಿ ಇದೆ. ಸೊ ಆ ಮಾಹಿತಿನ ನಮಗೆಲ್ಲ ಕಳಿಸ್ಕೊಡಿ ಅಂತ ಕೇಳ್ಕೊಂಡಿದ್ದೀವಿ. ಪೆನ್ಷನ್ನು ಜಯಸಿಂಹ ಅವ್ರನ್ನ ಅವರು ಅವರ MD ಹತ್ರ ಕಳಿಸ್ಕೊಟ್ಟಿದ್ರು. ಕಳಿಸ್ಕೊಟ್ಟಾಗ ಅವರು ಕೆಲವು ಈಗ ಒಂದು ಅವ್ರು ಕೇಳ್ತಕ್ಕಂಥ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಅಂತ ಕೇಳ್ತಾ ಇದ್ದಾರೆ. ವಿಚಾರ ಕೂಡ ಮೊನ್ನೆ ಮೀಟಿಂಗ್ ಅಲ್ಲಿ ಬಂದಿದೆ. ಕ್ಯಾಸ್ಟ್ ಸರ್ಟಿಫಿಕೇಟ್ ಮತ್ತೆ EWS ಸರ್ಟಿಫಿಕೇಟ್ ನಮ್ಮಲ್ಲಿ ಸಾಮಾನ್ಯವಾಗಿ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಕೊಡೋದಕ್ಕೆ. ಕ್ಯಾಸ್ಟ್ ಈ ವಿಚಾರನೂ ಬಂದಿದೆ ಅಲ್ಲಿ. ಕೊಡೋದಕ್ಕೂ ಒಂದು ಸರ್ಟಿಫಿಕೇಟ್ ಕೊಡೋದಕ್ಕೆ ಏನಂತ ಅವ್ರಿಗೆ. ಸೊ ಅದು ಲಿಸ್ಟೇ ಇಲ್ಲ ನಮ್ಮಲ್ಲಿ ಅಂತ ಹೇಳಿ ಹೇಳ್ತಾರೆ. ತಾಲೂಕು ಆಫೀಸಲ್ಲಿ ಕೇಳಿದ್ರೆ ನಿಮಗೆ ಅಂತ ಹೇಳಿ. ನಾನು ವೈದ್ಯನಾಗಿ ಮತ್ತು ನಮ್ಮ ಈ KR ತಾಲೂಕು 1 ವರ್ಷ ವೈದ್ಯನಾಗಿರೋದು, ಮತ್ತು 3ನೇದು ನಮ್ಮ ಪೇಪರ್ ಬಂತು. ಈ 3 ವರ್ಷಗಳು ಸೇರಿಸಿ 1-2 ನಿಮಿಷ. ನಮ್ಮ 3 ಉದ್ಯೋಗಗಳನ್ನೇ ಮಾಡಬೇಕಂತಿಲ್ಲ. ಎಲ್ಲ ಒಂದು ಜಾಗಗಳಲ್ಲೂ ಕೂಡ ಪ್ರತಿಗೆ ಅವಕಾಶ ಇದೆ.
ಅದನ್ನು ನಾವು ಸಮಯಕ್ಕೆ ತಕ್ಕನಾಗಿ ಮತ್ತು ಇವಾಗ ಹೇಗೆ ಮುಂದುವರಿಬೇಕಾಗುತ್ತೆ. ಸೊ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅನ್ನೋ ಒಂದೇ ಒಂದು ಅಥವಾ ಬೇರೆ ಒಂದು ಗೊತ್ತಿರುವಂಥ ಉದ್ಯೋಗ ಶಿಕ್ಷಕರಾಗ್ಬೋದು, ಅದೇ ಒಂದು 2-3 ಉದ್ಯೋಗಗಳು ಮಾತ್ರ ಇತ್ತು. ಮುಂದೆ ಈಗ ನೀವು ಯಾವ ಥರದಲ್ಲಿ ನಿಮ್ಗೆ ಇಷ್ಟ ಇದೆಯೋ ಆ ಒಂದು ಕ್ಷೇತ್ರದಲ್ಲಿ ಮುಂದುವರಿಬೋದು. ಈಗ ಸೆಕೆಂಡ್ PUC ಆದ್ಮೇಲೆ ಮುಂದಿನ ಬರೋರಿಗೆ ತುಂಬ ಚಾಲೆಂಜ್ಗಳಿರುತ್ತೆ. ಏನಂದರೆ ಈಗ ಹಳ್ಳಿಗಳ ಮಕ್ಕಳು ಸಿಟಿಗೆ ಹೋಗ್ತಾರೆ, ಅಲ್ಲಿ ಅಷ್ಟು ಸುಲಭವಾಗಿ ಹೊಂದಿಕೊಳ್ಳೋದು ಕಷ್ಟ ಆಗುತ್ತೆ. ಇದು ನಾನು ಅನುಭವಿಸಿರೋದು. ಒಂದು, ಇಂಗ್ಲೀಷ್ ಮಾತಾಡುವಂಥದ್ದು ಕಷ್ಟ ಆಗುತ್ತೆ. ಎರಡನೇದು, ಅವರ ಒಂದು ಅಭ್ಯಾಸಗಳು ಬೆಳಗಿಂದ ಸಂಜೆವರೆಗೂ ಯಾವ ಥರ ಇರ್ತಾರೆ, ಅವರು ಹುಟ್ಟು ಬೆಳೆದಿದ್ದ ರೀತಿ ಬೇರೆ ಇರುತ್ತೆ, ಎಲ್ಲ ಬೇರೆ ಇರುತ್ತೆ. ನಾವು ಮನೆಯದು ಅಭ್ಯಾಸಗಳೇ ಬೇರೆ ಇರುತ್ತೆ. ಈ 2-3 ವಿಚಾರಗಳು ವ್ಯತ್ಯಾಸಗಳಲ್ಲಿ ಅವರು ಹೊಂದಿಕೊಂಡು ಮುಂದುವರಿಬೇಕಾಗುತ್ತೆ. ಸಿಟಿನಲ್ಲಿರೋ ಮಕ್ಕಳುಗಳ ಜೊತೆಗೆ ನಾವು ಹೇಗಿರ್ತೀವಿ ಅಂತ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರುತ್ತೆ. ಇದನ್ನ ಮೀರಿ ಅವರು ಬೆಳೆಯಬೇಕಾದ್ರೆ ಆದರೆ ಬೇಗ ಶ್ರೇಷ್ಠರು ಅಂತ ನೋಡಿದ್ದೀವಿ. ಈಗಿನ ಮಕ್ಕಳು ಈ 2 ಅಂಶಗಳು ನಮ್ಮ ಮಕ್ಕಳಿಗೆ ಬೇಗ ಇದು ದಾರಿ ತಪ್ಪಿಸ್ಕೊಳ್ಳುತ್ತೆ. ಎಜುಕೇಷನ್ಗೆ ತೊಂದರೆ ಇದೆ ಅಂತ ಯಾರೇ ಅರ್ಜಿ ಸಲ್ಲಿಸಿದ್ರು ಕೂಡ ಅವರು ಪ್ರತಿಯೊಬ್ಬರಿಗೂ ಕೂಡ 1,000 ರೂಪಾಯಿ ನಮಗೆ 15 ಜನಕ್ಕೆ ನಾವು ಕೊಡ್ತೀವಿ. ಇದು ಮಾಡಿ ಕೇವಲ 15ನೇ ತಾರೀಕು ನಾವು ಮಾಡಿದ್ದು. ಅನೇಕ ಜನ 1000 ಜನರಿಗೂ ಬಂದಿದ್ದು. ನಮ್ಮ ಶಂಕರನಾರಾಯಣ ಶಾಸ್ತ್ರಿನೂ ಕೂಡ ಆ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದ್ವಿ. ನಮ್ಮ AKBMSನ ಅಧ್ಯಕ್ಷರಾದ ರಘುನಾಥ್ ಅವರನ್ನು ಕೂಡ ಕರೆದಿದ್ವಿ, ಲಕ್ಷ್ಮೀಕಾಂತ್ ಅವರನ್ನು ಕೂಡ ಕರೆದಿದ್ವಿ. ಮೊನ್ನೆ ಶಂಕರನಾರಾಯಣ ಶಾಸ್ತ್ರಿಗಳು ಮಾತಾಡ್ತಾ ಹೇಳಿದ್ರು, ನಮ್ಮ AKBMS ಅಲ್ಲಿ ಹಿಂದೆ DNV ಸುಬ್ರಹ್ಮಣ್ಯನವರು ಇದ್ದಾಗ ಅನೇಕ ಕೋಟ್ಯಾಂತರ ರೂಪಾಯಿನ ಶೇಖರಿಸಿ ಸಂಘವನ್ನು ಜನರ ಬದಿಗೆ ತಗೊಂಡ್ಬಂದಿದ್ದರು. ತದನಂತರ ವೆಂಕಟನಾರಾಯಣ ಪೀಠದಲ್ಲಿ ಕೆಲವು ಅಚಾತುರ್ಯಗಳು ನಡೆದು ನಮ್ಮ ಹಣವೆಲ್ಲ ಖಾಲಿಯಾಗಿ ಹೋಗ್ಬಿಟ್ಟು. ಆದರೆ ಈ ಸಾಲಿನಲ್ಲಿ ನಾನು ಅಲ್ಲಿಗೆ ರಾಜ್ಯ ಉಪಾಧ್ಯಕ್ಷನಾಗಿ ನಾಮಕರಣ ಮಾಡಿದರೆ ಸನ್ಮಾನ್ಯ ರಘುನಾಥ್ ಅವರನ್ನ ನಾವೆಲ್ಲರೂ ಕೂಡ ಬೇರೆ ಅಧ್ಯಕ್ಷರ ಥರ ನಾವು ಟ್ರೀಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಆತ ಕೊಡುಗೈ ದಾನಿ. ಯಾರಿಗೆ ಬಂದು ಅವರ ಮನೆಗೆ ಹೋದಂಥವರು ಯಾರೂ ಕೂಡ ಬರೀ ಕೈಯಲ್ಲಿ ವಾಪಸ್ ಬಂದಿಲ್ಲ, ತನ್ನ ಕೈಲಾದ ಸಹಾಯವನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಈ ಒಂದು KR ಪೇಟೆ ಕಟ್ಟಡ ಏನು ಮಾಡ್ತಾ ಇದ್ದೀರಿ, ಅದಕ್ಕೆ ನನ್ನ ಮೊದಲನೇ ಕಂತಾಗಿ ನಾನು ವೈಯಕ್ತಿಕವಾಗಿ 10,000 ರೂಪಾಯಿಗಳನ್ನು ನಾನು ವೈಯಕ್ತಿಕವಾಗಿ ಕಳಿಸ್ಕೊಡ್ತೇನೆ. ಅದೇ ರೀತಿ AKBMS ಇಂದ ರಘುನಾಥ್ ಅವರಿಂದ ಅವರು ಸಂಘದಿಂದ ನಾನು ಕೊಡಲಿ, ವೈಯಕ್ತಿಕವಾಗಿ ಕೊಡಲಿ, ಅವರ ಕೈಯಿಂದ ನಾನು ಹಣವನ್ನು ಕೊಡಿಸ್ತಕ್ಕಂಥ ಜವಾಬ್ದಾರಿ ನಂದು. ಪುರಸ್ಕಾರವನ್ನು ಹಮ್ಮಿಕೊಂಡೆ. ಮಕ್ಕಳಿಗೆ ಯಾರು 90% ಮೇಲೆ ಪಡ್ಕೊಂಡಿದ್ದಾರೆ ಅವರಿಗೆ ಎಲ್ರಿಗೂ ಧನ ಸಹಾಯವನ್ನು ಕೊಡ್ತೀನಿ, ಹಣದ ಬಹುಮಾನವನ್ನು ಕೊಡ್ತೀನಿ. ಜೊತೆಗೆ 50%ಇಂದ 90%ವರೆಗೆ ಯಾರು ತಗೊಂಡಿದ್ದಾರೆ ಅವರುಗಳಿಗೆ ನಾವು ಬಹುಮಾನವನ್ನು ಕೊಡ್ತೀವಿ ಅಂತ ಹೇಳಿ ಅನೌನ್ಸ್ಮೆಂಟ್ ಮಾಡಿದೆ. ನಾನು ಅಂದ್ಕೊಂಡಿದ್ದೆ ಒಂದು 50 ಜನ ಬರ್ಬೋದು, 90% ಮೇಲೆ ತಗೊಂಡಂಥವರು SLC PUC ಅಂತ ಹೇಳಿ ಅಂದ್ಕೊಂಡಿದ್ದೆ. ಇಲ್ಲಿ KR ಪೇಟೆಯಿಂದ ಅನೇಕರು ಕೂಡ ಅರ್ಜಿ ಹಾಕಿದ್ರು. ನಾನೊಂದು 500 ರೂಪಾಯಿ ಕೊಡ್ಬೋದು ಅಂತ ಲೆಕ್ಕ ಹಾಕೊಂಡಿದ್ದೆ. ಆದರೆ ಅರ್ಜಿಗಳು ಬಂದಾಗ ಓಪನ್ ಮಾಡಿ ನೋಡಿದಾಗ 90% ಮೇಲೆ 250 ಜನ ಅರ್ಜಿನ ಸಲ್ಲಿಸಿದ್ದು. ಧನ ಸಹಾಯ ಕೊಡ್ತೀವಿ ಅಂತ ಹೇಳಿ, ಬಹುಮಾನವನ್ನು ಕೊಡ್ತೀವಿ ಅಂತ ಹೇಳಿ 50ರಿಂದ 90%ವರೆಗೆ 150 ಜನ ಅರ್ಜಿಗಳನ್ನು ಸಲ್ಲಿಸಿದ್ರು. ಅದನ್ನು ಕೂಡ KR ಪೇಟೆಯವರಿಲ್ಲ, ಎಲ್ಲರೂ ಇದ್ದರು. ಆದರೆ ನಾವು ಮಾತು ಕೊಟ್ಟ ಮೇಲೆ ಅದನ್ನು ನಡೆಸ್ಕೊಡ್ಬೇಕು. ತದನಂತರ ನನ್ನ ವೈಯಕ್ತಿಕವಾಗಿ 50,000 ರೂಪಾಯಿನ ಹಾಕಿ ಆ 250 ಜನಗಳಿಗೂ ಕೂಡ ಪ್ರತಿಯೊಬ್ಬರಿಗೆ 300 ರೂಪಾಯಿಯಂತೆ ನಾವು 250 ಜನಗಳಿಗೂ ಕೂಡ ಆ ಹಣವನ್ನು ಕೊಟ್ಟಿವಿ. 75,000 ರೂಪಾಯಿ ಆಯಿತು. ಅದೇ ರೀತಿ 50%ಇಂದ 90%ವರೆಗೆ ನಾನು ಜಿಲ್ಲಾ ಭಾರತ ಸೇವಾದಳದ ಜಿಲ್ಲಾ ಕಾರ್ಯದರ್ಶಿಯಾಗಿದ್ದೇನೆ. ಸೈಂಟ್ ಜಾನ್ ಆಂಬ್ಯುಲೆನ್ಸ್ನ ಜಿಲ್ಲಾ ಸೆಕ್ರೆಟರಿ ಆಗಿದ್ದೇನೆ. DC ಅವರು ಅದಕ್ಕೆ ಪ್ರೆಸಿಡೆಂಟ್ ಆಗಿದ್ದಾರೆ. ಅದೇ ರೀತಿ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಟ್ರಸ್ಟಿಯಾಗಿ ಕೂಡ ನಾನು ಕೆಲಸ ಮಾಡ್ತಾ ಇದ್ದೇನೆ. ಈ ರೀತಿ ಕನ್ನಡ ಸಾಹಿತ್ಯ ಪರಿಷತ್ತಿನ ನಗರ ಘಟಕದ ಅಧ್ಯಕ್ಷನಾಗಿದ್ದೇನೆ. ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷನಾಗಿದ್ದೇನೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಅನೇಕ ಸಮ್ಮೇಳನಗಳನ್ನು ಮಾಡಿದ್ದೇನೆ. ಎಲ್ಲದಕ್ಕಿಂತ ನನಗೆ ಆತ್ಮೀಯವಾದದ್ದು
ಸೇವಾ ಕಿರಣ ಚಾರಿಟಬಲ್ ಟ್ರಸ್ಟ್ ಅಂತ ಹೇಳಿ ಒಂದು ಟ್ರಸ್ಟನ್ನು ಮಾಡಿಕೊಂಡು ಅದರಲ್ಲಿ ವೃದ್ಧರನ್ನು ಸಾಕತಕ್ಕಂಥ ಕೆಲಸವನ್ನು 21 ವರ್ಷಗಳಿಂದ ಮಾಡ್ತಾ ಇದ್ದೇನೆ. ಪೂರ್ಣ ಉಚಿತ, ಯಾರು ಕೂಡ ಒಂದು ಪೈಸನ ಕಟ್ಟೋ ಹಾಗಿಲ್ಲ. ಆ ರೀತಿ ನಮ್ಮ ಒಂದು ಅರ್ನಿಂಗ್ಸಲ್ಲಿ, ನಮ್ಮ ಸ್ನೇಹಿತರ ಅರ್ನಿಂಗ್ಸಲ್ಲಿ ಅದನ್ನು 2002ರಲ್ಲಿ ಪ್ರಾರಂಭ ಮಾಡಿ ಈಗ ಮಂಡ್ಯದ SP ಆಫೀಸ್ ಹಿಂಭಾಗದಲ್ಲಿ ಇದೆ. ಇಲ್ಲಿ KRPC ಯಾರೋ ಒಂದಿಬ್ಬರು ನಮ್ಮಲ್ಲಿದ್ದರು ಒಂದು ಆಶ್ರಮದಲ್ಲಿ. ಯಾರೇ ಬಂದರೂ ಅದು ಜಾತ್ಯತೀತವಾಗಿ ಯಾರೇ ಬಂದರೂ ಕೂಡ ಉಚಿತವಾಗಿ ಅದನ್ನು ನಡೆಸಿಕೊಂಡು ಹೋಗ್ತಾ ಇದ್ದೇನೆ. ಅದೇ ರೀತಿ ಬ್ರಾಹ್ಮಣ ಸಭಾದ ನಿರ್ದೇಶಕನಾಗಿ ಈ ಸಾಲಿನಲ್ಲಿದ್ದೇನೆ. ಹಳೆಯದು 3-4 ಸಾಲಿನಲ್ಲಿದ್ದೆ. ನಾರಾಯಣ ಸ್ವಾಮಿ ಅವರು, GK ನರಸಿಂಹಮೂರ್ತಿ ಆ ಸಂದರ್ಭದಲ್ಲಿದ್ದೆ. AKBMSಗೂ ಕೂಡ ನಾನು ನಿರ್ದೇಶಕನಾಗಿ ಸಹ ಕಾರ್ಯದರ್ಶಿಯಾಗಿ ಹಿಂದೆ ಕೆಲಸ ಮಾಡಿದ್ದೆ. ಈ ಸಾಲಿನಲ್ಲಿ ತಾವೆಲ್ಲರೂ ಒಂದು ಮಧ್ಯದಲ್ಲಿ 5 ವರ್ಷಗಳ ಹಿಂದೆ ನಾನು ನನ್ನ ಕೆಲಸದ ಒತ್ತಡ ಜಾಸ್ತಿ ಆದ್ದರಿಂದ ಬ್ರಾಹ್ಮಣ ಸಭಾದ ಕಡೆ ನಾನು ನಿಗಾವನ್ನು ಕಡಿಮೆ ಮಾಡಿ ಬೇರೆ ಕಡೆ ನಾನು ನನ್ನ ಕೆಲಸವನ್ನು ತೊಡಗಿಸ್ಕೊಂಡಿದ್ದೆ. ಕಳೆದ ಬಾರಿ ನಾನು ಬ್ರಾಹ್ಮಣ ಸಭಾ ಎಲೆಕ್ಷನ್ಗೆ ನಿಂತಾಗ ತಮ್ಮೆಲ್ಲರ ಅಮೂಲ್ಯವಾದ ಓಟುಗಳಿಂದ ನನ್ನನ್ನು ಜಿಲ್ಲಾ ಬ್ರಾಹ್ಮಣ ಸಭಾಗೂ ಕೂಡ ಗೆಲ್ಲಿಸಿಕೊಟ್ಟಿದ್ದೇನೆ. ಅದಕ್ಕೆ ತಮಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್ ಶ್ರೀನಿವಾಸ್